ತಲಘಟ್ಟಪುರದ ತಾಯಿ ಮನೆಗೆ ಹೋದ್ರು ಪವಿತ್ರ ಗೌಡ. ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ಗೆ ಪವಿತ್ರ ಗೌಡ ತೆರಳಿದ್ದಾರೆ. ಜೈಲಿಂದ ರಿಲೀಸ್ ಆದ ನಂತರದಲ್ಲಿ ಹರಕೆಯನ್ನ ತೀರಿಸಿ ಕುಲದೇವರಲ್ಲಿ, ಅದಾದ ಮೇಲೆ ತಲಘಟ್ಟಪುರದ ತಾಯಿ ಮನೆಗೆ ಪವಿತ್ರ ಗೌಡ ಹೋಗಿದ್ದಾರೆ. ಬಹುತೇಕವಾಗಿ ಒಂದಿಷ್ಟು ದಿನ ತಾಯಿ ಮನೆಯಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ. 6 ತಿಂಗಳಿಂದ ಜೈಲು ವಾಸದಲ್ಲಿದ್ದಂತಹ ಪವಿತ್ರ ಗೌಡ ರಿಲೀಸ್ ಆದ ನಂತರದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಬೆಳಗ್ಗಿಂದಲೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಪವಿತ್ರ ಗೌಡ 6 ತಿಂಗಳ ನಂತರದಲ್ಲಿ ಹೊರಗೆ ಬಂದಿರುವ ನಂತರ ಏನೇನೆಲ್ಲ ಆಯಿತು ಅನ್ನುವಂಥ ಡೀಟೇಲ್ಸ್ಗಳನ್ನ ಗಮನಿಸ್ತಾ ಇದ್ದೀವಿ. ಚೇತನ್, ವಿಶೇಷವಾಗಿ ಹರಕೆಯನ್ನ ತೀರಿಸಿರುವಂಥದ್ದು ಅದೆಲ್ಲವೂ ಕೂಡ ಪೂರ್ವ ನಿಯೋಜಿತ. ಅವರ ತಾಯಿ ಹರಕೆ ಕಟ್ಟಿಕೊಂಡಿದ್ರು, ಬಿಡುಗಡೆ ಆದ ತಕ್ಷಣ ಹರಕೆ ತೀರಿಸಿದ್ರು. ವಿಶೇಷವಾಗಿ ಅರ್ಚನೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಹೆಸರನ್ನ ಸ್ವತಃ ಪವಿತ್ರ ಗೌಡ ಅವರ ತಾಯಿ ಹೇಳಿ ಅರ್ಚನೆ ಮಾಡಿಸಿರುವಂಥದ್ದು. ರೀಸನ್ಸ್ ಗೊತ್ತಿಲ್ಲ, ಕಾರಣ ಏನು ಅಂತ. ಸೊ ಏನ್ ಡೀಟೇಲ್ಸ್ ಇದೆ ಚೇತನ್? ಅರುಣ್, ಸದ್ಯಕ್ಕೆ ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆ ಆದ ತಕ್ಷಣವೇ ಅಲ್ಲೇ ಜೈಲಿನ ಆವರಣದಲ್ಲಿದ್ದಂತಹ ಮುನೇಶ್ವರ ದೇವಸ್ಥಾನ ಏನಿದೆ ಅಲ್ಲಿ ಹೋಗಿ ಪೂಜೆಯನ್ನ ಮಾಡಿ ಅಂದ್ರೆ ಕೈ ಮುಗಿದು ಬಂದಿರುವಂತದ್ದು. ಅದಲ್ದಿರ ಅಂದ್ರೆ ಪವಿತ್ರ ಅವರ ತಾಯಿ ಭಾಗ್ಯಮ್ಮ ಅವರು ಒಂದಷ್ಟು ಹರಕೆಯನ್ನ ಹೊತ್ತಿದ್ರು. ಅಂದ್ರೆ ಮಗಳು ಬಿಡುಗಡೆ ಆದ್ರೆ ಹರಕೆಯನ್ನ ತೀರಿಸ್ತೀನಿ, ತೀರ್ಥ ಸ್ನಾನವನ್ನ ಮಾಡಿಸಿ ಹರಕೆಯನ್ನ ತೀರಿಸ್ತೀನಿ ಅಂತ ಅಂದ್ಬಿಟ್ಟು ಅವರ ಮನೆ ದೇವರಾದಂತಹ ವಜ್ರಮುನೇಶ್ವರ ದೇವಸ್ಥಾನ ಏನಿದೆ ಅಲ್ಲಿ ಹರಕೆಯನ್ನ ಹೊತ್ತಿದ್ರು. ತಲಘಟ್ಟಪುರದ ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ಆ ಹರಕೆಯು ಕೂಡ ತೀರಿರುವಂತದ್ದು. ಅಂದ್ರೆ ಅಲ್ಲೋಗಿ ಇವತ್ತು ಬಿಡುಗಡೆಯಾದ ತಕ್ಷಣವೇ ಇಮಿಡಿಯೇಟ್ಲಿ ಬಂದು ದೇವಸ್ಥಾನಕ್ಕೆ ಹೋಗಿ ತೀರ್ಥ ಸ್ನಾನವನ್ನ ಮಾಡಿಸಿ ದೇವರಿಗೆ ಪ್ರದಕ್ಷಿಣೆಯನ್ನ ಹಾಕಿ ತಮ್ಮ ಹರಕೆಯನ್ನ ತೀರಿಸಿರುವಂತದ್ದು. ಅಲ್ಲಿ ಒಂದಷ್ಟು ದೃಷ್ಟಿಯನ್ನು ಕೂಡ ಈಡಿಗೆಯನ್ನ ಒಡ್ಲಾಯಿತು. ಮತ್ತೆ ಕುಂಬಳಕಾಯಿಂದ ಬೂದುಗುಂಬಳಕಾಯಿಂದ ದೃಷ್ಟಿಯನ್ನು ಕೂಡ ಪವಿತ್ರ ಗೌಡಗೆ ತೆಗಿಲಾಗಿರುವಂತದ್ದು. ತಕ್ಷಣವೇ ಇಮಿಡಿಯೇಟ್ಲಿ ದೇವಸ್ಥಾನದಿಂದ ಹೊರಟು ಇದೀಗ ನಮ್ಮ ಕ್ಯಾಮರಾ ಪರ್ಸನ್ ಪ್ಯಾನ್ ಮಾಡಿ ವಿಜುವಲ್ಸ್ ಅಲ್ಲಿ ತೋರಿಸ್ತಾರೆ. ಇದೀಗ ತಲಘಟ್ಟಪುರ ರಸ್ತೆಯಲ್ಲಿರುವಂತಹ ಪ್ರಮುಖ ರಸ್ತೆಯಲ್ಲಿರುವಂತಹ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ ಏನಿದೆ ಈ ಅಪಾರ್ಟ್ಮೆಂಟ್ ನ ಫ್ಲಾಟ್ ನಲ್ಲಿ ಭಾಗ್ಯಮ್ಮ ಅವರು ವಾಸವಾಗಿರುವಂತದ್ದು. ಅಂದ್ರೆ ಪವಿತ್ರ ಗೌಡ ಅವರ ತಾಯಿಯ ನಿವಾಸ ಇದಾಗಿರುವಂತದ್ದು. ಇಲ್ಲಿ ವಾಸವಾಗಿದ್ದಾರೆ. ಹೀಗಾಗಿ ಸಹಜವಾಗಿ ಒಂದಷ್ಟು ದಿನ ಆಚೆ ಬರೋದಕ್ಕೆ ಪವಿತ್ರ ಗೌಡ ಹೋಗೋದಿಲ್ಲ. ಹೀಗಾಗಿ ಈ ಅಪಾರ್ಟ್ಮೆಂಟ್ ಅನ್ನ ಚೂಸ್ ಮಾಡಿರುವಂತದ್ದು. ಅಂದ್ರೆ ಬೆಳಿಗ್ಗೆ ಬಿಡುಗಡೆಯಾಗುವಂತಹ ಸಂದರ್ಭದಲ್ಲಿಯೇ ತಾಯಿಯ ಮನೆಗೆ ಪವಿತ್ರ ಗೌಡ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ಸಹಜವಾಗಿ ಹರಕೆಯನ್ನ ತೀರಿಸಿ ಆನಂತರ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ ಅನ್ನ ತಮ್ಮ ಫ್ಲಾಟ್ ಏನಿದೆ ಆ ಫ್ಲಾಟ್ಗೆ ಪವಿತ್ರ ಗೌಡ ಬಂದಿರುವಂತದ್ದು. ಬಂದು ಇಲ್ಲಿ ಇವತ್ತಿನ ದಿನ ರೆಸ್ಟ್ ಮಾಡ್ತಾರೆ. ಮತ್ತೆ RR ನಗರ ನಿವಾಸಕ್ಕೆ ಸದ್ಯಕ್ಕೆ ಹೋಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಇನ್ನೊಂದ್ 2-3 ದಿನ ಬಿಟ್ಟು ಹೋಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ರೆಸ್ಟ್ ಮೂಡ್ ನಲ್ಲಿ ಪವಿತ್ರ ಗೌಡ ಇರುವಂತದ್ದು. ಇಮಿಡಿಯೇಟ್ಲಿ ಬಂದಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ತಮ್ಮ ಹರಕೆಯನ್ನ ತೀರಿಸಿದ್ರು. ಈ ವೇಳೆ ಅಚ್ಚರಿ ವಿಚಾರ ಎಂಬಂತೆ ದರ್ಶನ್ ಹೆಸರಿನಲ್ಲೂ ಕೂಡ ಅರ್ಚನೆಯನ್ನ ಭಾಗ್ಯಮ್ಮ ಅವರು ಮಾಡಿಸಿರುವಂತದ್ದು. ದರ್ಶನ್ ಮತ್ತೆ ತಮ್ಮ ಮಗಳು ಪವಿತ್ರ ಹಾಗೂ ತಮ್ಮ ಮೊಮ್ಮಗಳು ಖುಷಿ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿಸಿದ್ರು. ಇದು ನಿಜಕ್ಕೂ ಕೂಡ ಅಚ್ಚರಿಯ ವಿಚಾರವಾಗಿರುವಂತದ್ದು. ಅಂದ್ರೆ ಹರಕೆಯನ್ನ ತೀರಿಸಿದ ತಕ್ಷಣ ನೆಕ್ಸ್ಟ್ ದೇವರಿಗೆ ಅರ್ಚನೆ ಆಕಾರದಲ್ಲಿ ಈ ರೀತಿ ಭಾಗ್ಯಮ್ಮ ಅವರು ದರ್ಶನ್ ಹೆಸರನ್ನು ಕೂಡ ಹೇಳಿರುವಂತದ್ದು ಸಹಜವಾಗಿ ಅಚ್ಚರಿಯನ್ನ ಮೂಡಿಸಿರುವಂತದ್ದು. ಅರುಣ್, ಚೇತನ್, ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಜೊತೆಗೆ ಅವರ ಕುಟುಂಬಸ್ಥರು ಅಂದ್ರೆ ತಾಯಿ, ತಮ್ಮ ಒಂದಿಷ್ಟು ಜನ ಇದ್ರು, ಸ್ನೇಹಿತರು ಅಂತ ಅನ್ಸುತ್ತೆ. ಅದರ ಜೊತೆಗೆ ಅವರ ಪರ ವಕೀಲ ಇದ್ರು ಶಿಲ್ಪಾ. ಅವ್ರು ಮಾತನಾಡಿದ್ರು, ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಜಡ್ಜ್ಮೆಂಟ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಶಿಲ್ಪಾ, ಅವರ ಪರ ವಕೀಲೆ. ಅದರಲ್ಲಿ ಏನಿದೆ ಅಂತದ್ದು ವಿಶೇಷತೆ ಜಡ್ಜ್ಮೆಂಟ್ ಅಲ್ಲಿ? ಅಂದ್ರೆ ಜಡ್ಜ್ಮೆಂಟ್ ಅಲ್ಲಿ ಅಂತಂದ್ರೆ ಅಲ್ಲಿ ಪ್ರಮುಖವಾಗಿ ಯಾಕೆ ಬೇಲಾಯಿತು ಅನ್ನೋದನ್ನ ಜಡ್ಜ್ಮೆಂಟ್ ಕಾಪಿಯಲ್ಲಿ ಒಂದಷ್ಟು ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ಅದರ ಅನ್ವಯ ಗ್ರೌಂಡ್ ಆಫ್ ಅರೆಸ್ಟ್ ಅನ್ನ ತೋರಿಸಿಲ್ಲ. ಅಂದ್ರೆ ಪವಿತ್ರ ಗೌಡನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಯಾಕಾಗಿ ಅರೆಸ್ಟ್ ಮಾಡ್ತಾ ಇದೀವಿ, ಏನಕ್ಕೆ ಅರೆಸ್ಟ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಅರೆಸ್ಟ್ಗೆ ಕಾರಣವನ್ನ ಪೊಲೀಸರು ಕೊಟ್ಟಿಲ್ಲ. ಅದಲ್ದಿರ ಅವರೊಂದು ಫ್ಯಾಮಿಲಿಗೆ ಅಂದ್ರೆ ಕಾನೂನಿನ ಪ್ರಕಾರ, ದೇಶದ ಸಂವಿಧಾನದ ಪ್ರಕಾರ ಯಾರನ್ನೇ ಆಗಲಿ ತನಿಖಾ ಸಂಸ್ಥೆ ಅರೆಸ್ಟ್ ಮಾಡಿದ್ದೇ ಆಗಲಿ ಅಥವಾ ವಶಕ್ಕೆ ಪಡೆದಿದ್ದೇ ಆಗಲಿ ಇಮಿಡಿಯೇಟ್ಲಿ ಅವ್ರ ಫ್ಯಾಮಿಲಿಗೆ ಮಾಹಿತಿಯನ್ನ ಕೊಡಬೇಕು. ಅಂದ್ರೆ ಲೀಗಲ್ ಆಗಿ ಮಾಹಿತಿಯನ್ನ ಕೊಡಬೇಕು. ಈ ರೀತಿ ಮಾಡ್ತಾ ಇದೀವಿ, ಇಂತಹ ಪ್ರಕರಣ ಆಗಿತ್ತು, ಇಂತಹ ಪ್ರಕರಣದಲ್ಲಿ ಇವರು ಆರೋಪಿಯಾಗಿದ್ದಾರೆ, ಇವರು ವಿಚಾರಣೆಯನ್ನ ಮಾಡೋದಿದೆ ಅಥವಾ ಇವರ ಬಂಧನ ಮಾಡಬೇಕಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕಾರಣಗಳನ್ನು ಸವಿವರವಾದಂತಹ ಕಾರಣವನ್ನ ಕೊಡಬೇಕು. ಅದೆಲ್ಲ ಗ್ರೌಂಡ್ ಆಫ್ ಅರೆಸ್ಟ್ ಅನ್ನ ತೋರಿಸಬೇಕು. ಅಂದ್ರೆ ಯಾಕಾಗಿ ಅರೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಸುಮ್ನೆ ಡೌಟ್ ಮೇಲೆ ಯಾರನ್ನಾರನ್ನ ಕರ್ಕೊಂಡ್ಬಂದು ಅರೆಸ್ಟ್ ಅಂತೂ ಮಾಡೋದಕ್ಕಾಗಲ್ಲ. ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಸದ್ಯಕ್ಕೆ ಅಥವಾ ವಿಚಾರಣೆ ಕರೀತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲೂ ಕೂಡ ಆ ದಾಖಲೆಗಳನ್ನ ಕೊಡಬೇಕಾಗತ್ತೆ. ಅಂದ್ರೆ ಆ ಲೂಪ್ ಮೋಲ್ ಇಟ್ಕೊಂಡೇ ಇದೀಗ ಈ ಕೋರ್ಟ್ ನಲ್ಲಿ ಅಷ್ಟು ಜನ
ಅಂದ್ರೆ ದರ್ಶನ್ ಸೇರಿದಂತೆ 7 ಮಂದಿಯೂ ಕೂಡ ಆರೋಪಿಗಳು ಯಾಕೆ ಬೇಲನ್ನು ತಗೊಂಡ್ರು ಅಂದ್ರೆ ಪ್ರಮುಖವಾದಂತಹ ಕಾರಣ ಇಷ್ಟೇ, ಗ್ರೌಂಡ್ ಆಫ್ ಅರೆಸ್ಟ್ ಅನ್ನ ತೋರಿಸಿಲ್ಲ ಮತ್ತೆ ಕಾಸ್ ಆಫ್ ಅರೆಸ್ಟ್ ಅನ್ನ ತೋರಿಸಿಲ್ಲ, ಅದನ್ನು ಉಲ್ಲಂಘನೆ ಆಗಿದೆ ಪೊಲೀಸ್ ಇನ್ವೆಸ್ಟಿಗೇಷನ್ ವೇಳೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಅದಲ್ದಿರ ಸುಮಾರು ಒಂದು 30ರಿಂದ 40 ಪುಟಗಳ ಒಂದು ಜಡ್ಜ್ಮೆಂಟ್ ಕಾಪಿ ಇರುವಂತದ್ದು. ಯಾಕಾಗಿ ಒಂದು ಬೇಲ್ ಸಿಕ್ತು, ಯಾವೆಲ್ಲ ರೀಸನ್ ಇರಬಹುದು ಅಂದ್ರೆ ಇದು ಪದೇ ಪದೇ ರಿಪೀಟ್ ಅಫೆಂಡರ್ ಅಲ್ಲ, ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಟ್ರಯಲ್ ಇದೆ, ಯಾವುದೇ ರೀತಿ ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರಲ್ಲ, ಒಂದು ಬೇಲ್ ಕೊಡಬಹುದು ಅಂತ ಅಂದ್ಬಿಟ್ಟು ಕೇಳಿದ್ರು. ಈ ಎಲ್ಲ ಆಧಾರದ ಮೇಲೆ ಒಂದು ಬೇಲ್ ಸಿಕ್ಕಿರುವಂತದ್ದು. ಅರುಣ್, ಓಕೆ, ಚೇತನ್ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ಪಡಿತೀನಿ ನಿಮ್ಮಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.